ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನು ಕರಗಿಸಲು ಯಾವುದನ್ನು ತಿನ್ನಬೇಕು? ಆಪ್ಷನ್ ಸಿ ಪಾಲಕ್ ಸೊಪ್ಪು, ಬಿ ಬದನೆಕಾಯಿ, ಸಿ ಟೊಮೆಟೊ, ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನು ಹೆಚ್ಚು ತಿಂದರೆ ಹೊಟ್ಟೆಯ ಕೊಬ್ಬು ಕರಗುತ್ತದೆ. ಎರಡನೇ ಪ್ರಶ್ನೆ. ಕಪ್ಪು ಬಣ್ಣದ ಜನರು ಹೆಚ್ಚಾಗಿ ಎಲ್ಲಿ ವಾಸಿಸುತ್ತಾರೆ? ಆಪ್ಷನ್ ಸಿ ಭಾರತ, ಬಿ ರಷ್ಯಾ, ಸಿ ನೈಜೀರಿಯಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ನೈಜೀರಿಯಾ. ಹೆಚ್ಚಿನ ಕಪ್ಪು ಜನರು ನೈಜೀರಿಯಾ ದೇಶದಲ್ಲಿ ವಾಸಿಸುತ್ತಾರೆ. ಮೂರನೇ ಪ್ರಶ್ನೆ. ಎದ್ದ ತಕ್ಷಣ ಏನು ಕುಡಿದರೆ ಕಿಡ್ನಿಯಲ್ಲಿರುವ ಕಲ್ಲು ಹೋಗುತ್ತದೆ? ಆಪ್ಷನ್ ಸಿ ನಿಂಬೆ ರಸ, ಬಿ ಗ್ಲೂಕೋಸ್ ನೀರು, ಸಿ ನೀರು, ಡಿ ಜೀರಿಗೆ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ನೀರು. ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ಕಿಡ್ನಿಯಲ್ಲಿನ ಕಲ್ಲು ಹೋಗುತ್ತದೆ. ನಾಲ್ಕನೇ ಪ್ರಶ್ನೆ. ಮೂಲವ್ಯಾಧಿ ಮೊಳಕೆಗಳನ್ನು ಇಲ್ಲದಂತೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಸಿ ನುಗ್ಗೆ ಎಲೆ, ಬಿ ಎಕ್ಕದ ಎಲೆ, ಸಿ ವೀಳ್ಯದೆಲೆ, ಡಿ ನೀಲಗಿರಿ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನುಗ್ಗೆ ಎಲೆ ಮತ್ತು ಎಕ್ಕದ ಎಲೆಯನ್ನು ನುಣ್ಣಗೆ ಅರೆದು ಮೂಲವ್ಯಾಧಿಯ ಮೊಳಕೆಗಳಿಗೆ ಲೇಪಿಸುವುದರಿಂದ ಮೊಳಕೆಗಳು ದಿನಕ್ರಮೇಣ ನಾಶವಾಗುತ್ತವೆ. ಐದನೇ ಪ್ರಶ್ನೆ. ಕಿತ್ತೂರು ರಾಣಿಯ ಬಂಟ ಯಾರು? ಆಪ್ಷನ್ ಸಿ ನೇತಾಜಿ, ಬಿ ಸಂಗೊಳ್ಳಿ ರಾಘಣ್ಣ, ಸಿ ಜಯದೇವ, ಡಿ ಸಂಗೊಳ್ಳಿ ರಾಯಣ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿಯ ಬಂಟ ಸಂಗೊಳ್ಳಿ ರಾಯಣ್ಣ. ಆರನೇ ಪ್ರಶ್ನೆ. ಮಾಗಿದ ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಇರುತ್ತದೆ? ಆಪ್ಷನ್ ಸಿ ವಿಟಮಿನ್ ಕೆ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಎ. ಮಾಗಿದ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಹೆಚ್ಚು ಕಂಡು ಬರುತ್ತದೆ. ಏಳನೇ ಪ್ರಶ್ನೆ. ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಾಡುವ ನಿಶಕ್ತಿಯನ್ನು ಹೋಗಲಾಡಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಸಿ ಸೇಬು, ಬಿ ಮೊಟ್ಟೆ, ಸಿ ಸೋರೆಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಕಾಯಿ. ಸೋರೆಕಾಯಿಯ ಪಲ್ಯ ಸೇವನೆ ಮಾಡುವುದರಿಂದ ಗರ್ಭಿಣಿಯರ ನಿಶಕ್ತಿ ದೂರವಾಗಿ ಬೆಳೆಯುವ ಮಗುವಿಗೆ ಪುಷ್ಟಿ ದೊರೆಯುತ್ತದೆ. ಎಂಟನೇ ಪ್ರಶ್ನೆ. ಶಿಕ್ಷಣದ ವಿಷಯದಲ್ಲಿ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ? ಆಪ್ಷನ್ ಸಿ ಮುಂಬೈ, ಬಿ ಕೇರಳ, ಸಿ ದೆಹಲಿ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಶಿಕ್ಷಣದ ವಿಷಯದಲ್ಲಿ ಕೇರಳ ರಾಜ್ಯವು ಮುಂಚೂಣಿಯಲ್ಲಿದೆ. ಒಂಬತ್ತನೇ ಪ್ರಶ್ನೆ. ನೀರಿಗೆ ಏನನ್ನು ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ? ಆಪ್ಷನ್ ಸಿ ಶ್ರೀಗಂಧ, ಬಿ ಅಕ್ಕಿ, ಸಿ ಉಪ್ಪು, ಡಿ ಅರಶಿನ.
ಸರಿಯಾದ ಉತ್ತರ ಆಪ್ಷನ್ ಡಿ ಅರಶಿನ. ಅರಿಶಿನ ಅನೇಕ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಗುಣವನ್ನು ಹೊಂದಿದೆ. ಅಲ್ಲದೆ ಅರಶಿನ ಶುಭ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅರಿಶಿನವನ್ನು ನೀರಿಗೆ ಹಾಕಿ ಸ್ನಾನ ಮಾಡಿದರೆ ದೃಷ್ಟಿ ನಿವಾರಣೆಯಾಗಿ ಧನ ಪ್ರಾಪ್ತಿಯಾಗುತ್ತದೆ. 10ನೇ ಪ್ರಶ್ನೆ. ಹಾವು ತಿಂದ ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್ ಎ 6ರಿಂದ 8 ದಿನಗಳು, ಬಿ 3ರಿಂದ 5 ದಿನಗಳು, ಸಿ 7ರಿಂದ 8 ದಿನಗಳು, ಡಿ 1ರಿಂದ 2 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 3ರಿಂದ 5 ದಿನಗಳು. ಹಾವುಗಳು ತಿಂದ ಆಹಾರ ಜೀರ್ಣವಾಗಲು 3ರಿಂದ 5 ದಿನಗಳು ಬೇಕಾಗುತ್ತವೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಹಾಲುಂಡ ತವರು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.